ಸರ್ಕಾರಿ ವಾಹನದಲ್ಲಿ ಮಗಳು ದರ್ಬಾರನ್ನ ಮಾಡ್ತಿದ್ದಾಳೆ. ಶಾಸಕನ ಪುತ್ರಿಯಿಂದ ಇದೀಗ ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡಿಕೊಂಡಿರುವ ಕುರಿತಾಗಿ ಆರೋಪ ಕೂಡ ಕೇಳಿಬರ್ತಾ ಇದೆ. ಶಾಸಕನ ಸರ್ಕಾರಿ ವಾಹನದಲ್ಲಿ ಆತನ ಮಗಳು ದರ್ಬಾರನ್ನ ಮಾಡ್ತಿದ್ದಾಳೆ. ಶಾಸಕನ ಪುತ್ರಿಯಿಂದ ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಸರ್ಕಾರಿ ವಾಹನವನ್ನ ದುರುಪಯೋಗ ಮಾಡಿಕೊಂಡ ಶಾಸಕನ ಪುತ್ರಿ ಇದೀಗ ಸರ್ಕಾರಿ ವಾಹನವನ್ನ ದುರುಪಯೋಗ ಮಾಡಿಕೊಂಡಿದ್ದಾಳೆ. ಕಾಗವಾಡ ಶಾಸಕ ರಾಜು ಕಾಗೆ ಪುತ್ರಿಯಿಂದ ಈ ರೀತಿಯಾದಂತ ಆರೋಪ ಕೇಳಿಬರ್ತಾ ಇರುವಂತದ್ದು. ಕಾಗವಾಡ ಶಾಸಕ ರಾಜು ಕಾಗೆ ಪುತ್ರಿಯ ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾಳೆ. ರಾಜು ಕಾಗೆ ಪುತ್ರಿ ತೃಪ್ತಿ ಕಾಗೆಯಿಂದ ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಆ ರೀತಿಯಾದಂತ ಒಂದು ಆರೋಪ ಇದೀಗ ಕೇಳಿಬರ್ತಾ ಇರುವಂತದ್ದು. ಸರ್ಕಾರಿ ವಾಹನದಲ್ಲಿ ಎಲ್ಲೆಂದರಲ್ಲಿ ಶಾಸಕರ ಮಗಳು ಸಂಚಾರವನ್ನ ಮಾಡ್ತಾ ಇದ್ದಾಳೆ. ರಾಜು ಕಾಗೆ ಕಾಗವಾಡದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ. ಈಗ ಅವ್ರಿಗೆ ಕೊಟ್ಟಿರುವಂತಹ ಸರ್ಕಾರಿ ವಾಹನವನ್ನ ಆಕೆ ಮಗಳು ದರ್ಬಾರನ್ನ ಮಾಡ್ತಿದ್ದಾಳೆ. ಆ ವಾಹನದಲ್ಲಿ ಶಾಸಕನ ಪುತ್ರಿಯಿಂದ ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಇದೀಗ ಕೇಳಿಬಂದಿದೆ. ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷರಾಗಿರುವಂತಹ ರಾಜು ಕಾಗೆ ಚಿಕ್ಕೋಡಿ ಪಟ್ಟಣದಲ್ಲಿ ಶಾಸಕನ ಪುತ್ರಿ ಸಂಚಾರ ಮಾಡ್ತಿರುವಂತಹ ವಿಡಿಯೋ ಕೂಡ ಸೆರೆಯಾಗಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸರ್ಕಾರಿ ಕೆಲಸಕ್ಕೆ ಕೊಟ್ಟಿರುವಂತಹ ಕಾರ್ ಇದು. ಆದ್ರೆ ಕುಟುಂಬದವರ ಕೆಲಸಕ್ಕಾಗಿ ಈ ವಾಹನವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರಿ ವಾಹನವನ್ನ ನೀವು ಕುಟುಂಬದವರಿಗೆ ಕೊಡ್ತೀರಾ ಅಂತ ಅಂದ್ರೆ ಜನರಿಗಾಗಿ ಕೊಟ್ಟಿರುವಂತ ಅಂದ್ರೆ ಜನಸೇವೆಗಾಗಿ ಕೊಟ್ಟಿರುವಂತ ವಾಹನವನ್ನ ನಿಮ್ಮ ಕುಟುಂಬದವರು ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ನೀವು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಶಾಸಕನ ಮಗಳು ಈಕೆ ರಾಜು ಕಾಗೆಯ ಮಗಳಿಂದ ಇದೀಗ ಈ ರೀತಿಯಾದಂತ ಕೃತ್ಯ ಆಗ್ತಾ ಇರುವಂತದ್ದು ಆರೋಪ ಕೂಡ ಕೇಳಿಬರ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಎಲ್ಲಂದ್ರಲ್ಲಿ ಹೋಗ್ತಾ ಇದ್ದಾರಂತೆ. ಸರ್ಕಾರಿ ವಾಹನವನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಈಕೆ.